ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹಾವಳಿಯಂತೂ ಮಿತಿ ಮೀರಿದೆ. ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಡಿಸೈಡ್ ಮಾಡಿ ಆಗಿದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧಗೊಂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಬಲವಂತವಾಗಿ ಹಣ ವಸೂಲಿ ಕಿರುಕುಳ ನೀಡಿದರೆ ದಂಡ, 3 ವರ್ಷ ಜೈಲು ಶಿಕ್ಷೆ ನೀಡುವುದಕ್ಕೆ ಹೊಸ ಬಿಲ್ಲಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕರಡು ಪ್ರತಿಯನ್ನು ಅಂತಿಮಗೊಳಿಸಿ ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನಾವು ಕ್ಯಾಬಿನೆಟ್ಟಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ, ಅದು ಮನಿ ಲೆಂಡರ್ಸ್ ಬಿಲ್ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ, ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹಾವಳಿಯಂತೂ ಮಿತಿ ಮೀರಿದೆ. ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಡಿಸೈಡ್ ಮಾಡಿ ಆಗಿದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧಗೊಂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಬಲವಂತವಾಗಿ ಹಣ ವಸೂಲಿ ಕಿರುಕುಳ ನೀಡಿದರೆ ದಂಡ, 3 ವರ್ಷ ಜೈಲು ಶಿಕ್ಷೆ ನೀಡುವುದಕ್ಕೆ ಹೊಸ ಬಿಲ್ಲಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕರಡು ಪ್ರತಿಯನ್ನು ಅಂತಿಮಗೊಳಿಸಿ ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನಾವು ಕ್ಯಾಬಿನೆಟ್ಟಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ, ಅದು ಮನಿ ಲೆಂಡರ್ಸ್ ಬಿಲ್ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ, ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹಾವಳಿಯಂತೂ ಮಿತಿ ಮೀರಿದೆ. ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಡಿಸೈಡ್ ಮಾಡಿ ಆಗಿದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧಗೊಂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಬಲವಂತವಾಗಿ ಹಣ ವಸೂಲಿ ಕಿರುಕುಳ ನೀಡಿದರೆ ದಂಡ, 3 ವರ್ಷ ಜೈಲು ಶಿಕ್ಷೆ ನೀಡುವುದಕ್ಕೆ ಹೊಸ ಬಿಲ್ಲಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕರಡು ಪ್ರತಿಯನ್ನು ಅಂತಿಮಗೊಳಿಸಿ ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನಾವು ಕ್ಯಾಬಿನೆಟ್ಟಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು
ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನಿ ಲೆಂಡರ್ಸ್ ಬಿಲ್ ಆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹಾವಳಿ ಅಂತೂ ಮಿತಿ ಮೀರಿದೆ. ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಡಿಸೈಡ್ ಮಾಡಿ ಆಗಿದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧಗೊಂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಬಲವಂತವಾಗಿ ಹಣ ವಸೂಲಿ ಕಿರುಕುಳ ನೀಡಿದರೆ ದಂಡ, 3 ವರ್ಷ ಜೈಲು ಶಿಕ್ಷೆ ನೀಡುವುದಕ್ಕೆ ಹೊಸ ಬಿಲ್ಲಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕರಡು ಪ್ರತಿಯನ್ನು ಅಂತಿಮಗೊಳಿಸಿ ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಇಲ್ಲ, ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಡಿಲೀಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನಿ ಲೆಂಡರ್ಸ್ ಬಿಲ್ ಆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಹಾವಳಿ ಅಂತೂ ಮಿತಿ ಮೀರಿದೆ. ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಡಿಸೈಡ್ ಮಾಡಿ ಆಗಿದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧಗೊಂಡಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಬಲವಂತವಾಗಿ ಹಣ ವಸೂಲಿ ಕಿರುಕುಳ ನೀಡಿದರೆ ದಂಡ, 3 ವರ್ಷ ಜೈಲು ಶಿಕ್ಷೆ ನೀಡುವುದಕ್ಕೆ ಹೊಸ ಬಿಲ್ಲಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕರಡು ಪ್ರತಿಯನ್ನು ಅಂತಿಮಗೊಳಿಸಿ ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಇಲ್ಲ, ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಡಿಲೀಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನಿ ಲೆಂಡರ್ಸ್ ಬಿಲ್ ಆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ.